ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದೇಳೋಣ ಅಂದ್ಕೊಂಡೆ, ಆದರೂ ಲೇಟಾಗಿ ಹೋಯಿತು. ಇವತ್ತು ಬೆಳಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ. ಈ ಹೊಸ್ಲಿಗೆ ರಂಗೋಲಿನ ನಾನು ಹಾಕಿದ್ದು, ಬಟ್ ಕೆಳಗಡೆ ಮತ್ತು ಮುಂದೆ ನನ್ನ ತಂಗಿ ಹಾಕ್ಕೊಂಡಿರೋದು ಅಷ್ಟು ಕರೆಕ್ಟಾಗಿ ಬಂದಿಲ್ಲ. ಅವಳಿನ್ನು ಇವಾಗ ಕಲಿತಾ ಇದ್ದಾಳೆ. ಹೂವು ಕೂಡ ಇವತ್ತು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ನಿನ್ನೆ ಮಾರ್ಕೆಟಿಗೆ ಹೋಗೋದನ್ನು ನಮ್ಮ ಮನೆಯವರಿಗೆ ಹೇಳಿದ್ದೆ, ಆದರೂ ಅವ್ರು ತರೋದು ಮರ್ತುಬಿಟ್ಟಿದ್ರು. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಸಾಮಾನನ್ನೆಲ್ಲ ತೊಳ್ಕೊಂಡು ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಸಕ್ಕೆ ನೀರು ತುಂಬಿಸಿ ಇದು ತಾಮ್ರದ ತಾಳಿ ಹಾಕ್ತಾ ಇರೋದು ನಾನು. ವಿಳ್ಯದೆಲೆಲ್ಲ ತೊಳ್ಕೊಂಡು ಕಳಸ ಎಲ್ಲ ರೆಡಿ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. लक्ष्म्यै नमो नमः। ॐ विष्णुप्रियायै नमो नमः। ॐ धनप्रदायै नमो नमः। ॐ विश्वजनन्यै नमो नमः। ॐ महालक्ष्म्यै नमो नमः। ॐ विष्णुप्रियायै नमो नमः। ॐ धनप्रदायै नमो नमः। ॐ विश्वजनन्यै नमो नमः। ಪೂಜೆ ಆದಮೇಲೆ ಒಲೆ ಪೂಜೆನೂ ಮಾಡ್ತಿದ್ದೀನಿ. ಡೈಲಿ ನಾವು ಪೂಜೆ ಮಾಡೇನೆ ಒಲೆ ಹಚ್ಚೋದ್ರಿಂದ ಇವತ್ತು ಸಹ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿಗೆ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಸಾಂಬಾರು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, ಹಾಗೆ 1/4 ಟೀ ಸ್ಪೂನಷ್ಟು ಕರಿಮೆಣಸು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊಂಡು ಇಷ್ಟನ್ನು ಕೆಂಪಗಾಗೋ ಥರ ಹುರ್ಕೋಬೇಕು. ಓವರ್ ಫ್ಲೇಮ್ ಇಟ್ಕೊಂಡು ಇದನ್ನು ಕಪ್ಪಗಾಗೋ ಥರ ಹುರ್ಕೋಬೇಡಿ, ಯಾಕೆಂದರೆ ಸಾಂಬಾರು ಟೇಸ್ಟ್ ಬರಲ್ಲ. ಕೆಂಪಗಾಗೋ ಥರ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಹುರ್ಕೊಂಡ ನಂತರ ಇದಕ್ಕೆ ನಾನು ಧನ್ಯ ಸೇರಿಸ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಧನ್ಯ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಸ್ಪೂನ್ ತೊಗೊಂಡಿದ್ದೀನೋ ಅದೇ ಸ್ಪೂನಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ನಾವು ಇದನ್ನು. ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕೆಂಪಗಾಗೋ ಹಾಗೆ ಹುರ್ಕೋಬೇಕು. ಜಾಸ್ತಿ ಕಪ್ಪಗಾಗೋ ಥರ ಹುರ್ಕೋಬೇಡಿ. ಜಾಸ್ತಿ ಖಾರ ಬೇಕು ಅನ್ನೋರು 10 ರಿಂದ 12 ಮೆಣಸಿನ್ಕಾಯಿ ತೊಗೊಳ್ಳಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 7-8 ಇಷ್ಟು ಸಾಕು. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಅದ್ರ ಜೊತೆಗೆ 2 ಎಸಳು ಕರಿಬೇವು ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಂಡಾದ್ಮೇಲೆ ತಣ್ಣಗಾಗೋವರೆಗೂ ನಾವು ಮಿಕ್ಸಿ ಮಾಡಬಾರ್ದು, ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ, ತಣ್ಣಗಾಗಿದೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಕಾಯಿನ ತೊಗೊಂಡಿದ್ದೀನಿ, ತುರಿದಿರೋದಲ್ಲ, ಇದು ಕಟ್ ಮಾಡ್ಕೊಂಡಿರೋಂಥ ಕಾಯಿ ತೊಗೊಳ್ತಾ ಇದ್ದೀನಿ. ಈ ಕಾಯಿ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಬ್ಕೊಳ್ಳಿ. ಇದನ್ನ ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಮಾಡಬೇಕು. ಈ ಥರ ತರ್ತರಿಯಾಗಿರಬಾರ್ದು, ಎಲ್ಲ ಪೇಸ್ಟ್ ಥರ ಇರಬೇಕು ನೋಡಿ, ಈ ಥರ ಇರಬೇಕು. ಮಸಾಲೆ ಹುರಿದಿದ್ದೆಲ್ಲ ಆಯಿತು. ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎರಡನ್ನೂ ಸಹ ಹಾಕ್ತಾಯಿದ್ದೀನಿ. ತುಪ್ಪ ಇಲ್ಲ ಅಂದರೂ ಎಣ್ಣೆ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಈರುಳ್ಳಿನ ಹೆಚ್ಚಿರೋದನ್ನ ಹಾಕ್ತಾಯಿದ್ದೀನಿ. 2 ಟೊಮೊಟೊ ಹೆಚ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಎಸಳಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಇವಾಗ ಹಾಕಿರೋ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಆವಾಗ ಟೊಮೊಟೊ ಸ್ಮ್ಯಾಶ್ ಆಗೋದ್ರಿಂದ ಇನ್ನೂ ಕೂಡ ಚೆನ್ನಾಗಿರೋ ಟೇಸ್ಟ್ ಕೂಡ ಬರುತ್ತೆ. ಹಾಗೆ ಕಟ್ ಮಾಡಿರುವಂಥ ದಂಟಿರುವಂತಹ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಸಿಹಿ ಅಂಶ ಬೇಕು, ಅದಕ್ಕೋಸ್ಕರ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿರುವಂತಹ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ತೊಗರಿಬೇಳೆದು ಕಟ್ಟನ್ನ ಬೇಯಿಸಿಟ್ಕೊಂಡಿದ್ದೆ, ಆ ಕಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಕಟ್ಟು ಹಾಕಿದ ಮೇಲೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡು ಟೇಸ್ಟ್ಲೆಸ್ ಮಾಡ್ಕೋಬೇಡಿ. ಕುದಿಯೋ ಟೈಮಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರಲಿಲ್ಲ ಅಂದರೆ ತಳ ಹಿಡಿಯುತ್ತೆ. ಈ ಥರ ತಿರುಗಿಸೋದ್ರಿಂದ ತಳ ಹಿಡಿಯಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನೇ ಹಾಕ್ತಾ ಇರೋದು. ಇದು ಕುದಿ ಬಂದಮೇಲೆ 2 ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಒಗ್ಗರಣೆನೇ ಕೊಡಬೇಕು. ಅದಕ್ಕೆ ಏನೇನು ಹಾಕಬೇಕು ಒಗ್ಗರಣೆಗೆ ಅಂತೇಳಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಹಾಗೆಯೇ ಸಾಸಿವೆ ಜೀರಿಗೆ ಎಲ್ಲ ಚಟಾಪಟ ಸಿಡಿದ ತಕ್ಷಣ ಇದಕ್ಕೆ ಕರಿಬೇವು, ಒಂದು ಅರ್ಧ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಗ್ಗರಣೆನ ಸಾಂಬಾರ್ಗೆ ಹಾಕಿ ಮೇಲೆ ಗಾರ್ಲಿಶಿಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ 1-2 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಈ ಸಾಂಬಾರು ಆಗಿದೆ ಅಂತೇಳಿ ಹೇಗೆ ಕಂಡುಹಿಡಿಯೋದು ಅಂದರೆ
ಈ ಬರ್ತಾ ಇರುವಂಥ ನೊರೆ ಇಷ್ಟಿದೆಯಲ್ಲ, ಈ ನೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆವಾಗ ಈ ಸಾಂಬಾರು ಆಗಿದೆ ಅಂತೇಳಿ. ನೋಡಿ ಇವಾಗ ನೊರೆ ಆದಷ್ಟು ಕಡಿಮೆ ಆಗಿದೆ. ಸೊ ಇವಾಗ ಈ ಸಾಂಬಾರು ರೆಡಿಯಾಗಿದೆ ಅಂತ. ಇದರೊಟ್ಟಿಗೆ ನಾನು ಚಟ್ನಿನೂ ಸಹ ರೆಡಿ ಮಾಡಿದ್ದೆ, ಬಟ್ ಅದ್ರದ್ದು ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಚಟ್ನಿ ರೆಸಿಪಿನೂ ಸಹ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆಲ್.